ನಮಸ್ಕಾರ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಜೀವನದಲ್ಲಿ ಕೆಲವೊಮ್ಮೆ ನಾವು ತಪ್ಪು ಮತ್ತು ಸರಿ ನಡುವಿನ ಗಡಿಯಲ್ಲೇ ನಿಂತಿರುತ್ತೇವೆ. ಇಂದು ಅರ್ಜುನನು ಅದೇ ಸ್ಥಿತಿಯಲ್ಲಿ ನಿಂತಿದ್ದಾನೆ. ಅಧ್ಯಾಯ 1 ಶ್ಲೋಕ 34. ಆಚಾರ್ಯ ಪಿತಾರಹ ಪುತ್ರಸ್ತೈವ ಚ ಪಿತಾಮಹ ಮಾತುಲಾಂ ಶ್ವಶುರಃ ಪೌತ್ರಾಂ ಶ್ಯಾಲ್ಯಾಂ ಸಂಬಂಧೀನಸ್ತದ. ಸರಳ ಅರ್ಥ: ಗುರುಗಳು, ತಂದೆಗಳು, ಪುತ್ರರು, ತಾತಂದಿರು, ಮಾಮಂದಿರು, ಮಾವಂದಿರು, ಮೊಮ್ಮಕ್ಕಳು, ಸಂಬಂಧಿಗಳು ಇವರೆಲ್ಲರೂ ಈ ಯುದ್ಧದಲ್ಲಿ ನಿಂತಿದ್ದಾರೆ. ಆಳವಾದ ವಿವರಣೆ ನೋಡುವುದಾದರೆ, ಇಲ್ಲಿ ಅರ್ಜುನನು ಪಟ್ಟಿ ಮಾಡುತ್ತಾನೆ. ಅವನು ಹೇಳುವುದಿಲ್ಲ ಸೈನಿಕರು ನಿಂತಿದ್ದಾರೆ, ಅವನು ಹೇಳುತ್ತಾನೆ ನನ್ನ ಗುರು, ನನ್ನ ತಂದೆ, ನನ್ನ ಮಕ್ಕಳು, ನನ್ನ ಬಂಧುಗಳು ನಿಂತಿದ್ದಾರೆ. ಇದು ಯುದ್ಧದ ದೃಶ್ಯವಲ್ಲ, ಇದು ಕುಟುಂಬದ ಹೃದಯ ಭಂಗದ ದೃಶ್ಯ. ಅರ್ಜುನನಿಗೆ ಇದು ರಾಜಕೀಯ ಯುದ್ಧವಲ್ಲ, ಇದು ರಕ್ತ ಸಂಬಂಧಗಳ ವಿರುದ್ಧದ ಯುದ್ಧ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ನಾವು ಸತ್ಯಕ್ಕಾಗಿ ನಿಲ್ಲಬೇಕಾಗುತ್ತದೆ, ಆದರೆ ನಮ್ಮವರೇ ಎದುರು ನಿಲ್ಲುತ್ತಾರೆ. ಅದಕ್ಕೆ ಇದು ಅತಿ ನೋವಿನ ಹೋರಾಟ. ಜೀವನ ಸಂದೇಶ: ಶತ್ರುವಿನೊಂದಿಗೆ ಹೋರಾಡುವುದು ಸುಲಭ, ನಮ್ಮವರೊಂದಿಗೆ ಹೋರಾಡುವುದು ಅತಿ ಕಷ್ಟ. ಅರ್ಜುನನ ನೋವು ಇಲ್ಲಿ ನಮಗೆ ಅದನ್ನು ತೋರಿಸುತ್ತದೆ. ಸ್ನೇಹಿತರೆ, ಅರ್ಜುನನ ಈ ನೋವು ನಮ್ಮ ಜೀವನದ ಅನೇಕ ಕ್ಷಣಗಳ ಪ್ರತಿಬಿಂಬ. ಭಗವದ್ಗೀತೆ ನಮಗೆ ಕಲಿಸುವುದು ಧರ್ಮದ ದಾರಿ ಸುಲಭವಲ್ಲ, ಆದರೆ ಅದೇ ಆತ್ಮಶಾಂತಿಯ ದಾರಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೀತಸಾರ ಯೂಟ್ಯೂಬ್ ಚಾನಲ್ಗೆ. ನಾವು ಮುಂದಿನ ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.